ಕೊಂಡಿದ್ದೀವಿ. ಇದರ ಸಲುವಾಗಿ SSD ಏನು ಸಮತ ಸೈನಿಕ ದಳ ಇವರು ಇವರ ವತಿಯಿಂದ ಮಕ್ಕಳಿಗೆ ಬೌದ್ಧಿಕ ಶಿಬಿರಗಳು ಕೂಡ ನಡೀತಾ ಇದೆ. 4 ದಿನಗಳಿಂದ ನಡೀತಾ ಇದೆ. ಇದನ್ನು ಬೋಧಿಸತ್ವ ಟ್ರಸ್ಟು ಆಯೋಜನೆ ಮಾಡಿದೆ. ಆ ಬೋಧಿಸತ್ವ ಟ್ರಸ್ಟು ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದೆ. ಇದು ನಮಗೆ ಇವತ್ತು SSD ಏನು ಸಮತ ಸೈನಿಕ ದಳದ ವತಿಯಿಂದ ಮಕ್ಕಳಿಗೆ ಸುಮಾರು 100ರಿಂದ 150 ಮಕ್ಕಳಿಗೆ ಈ ಶಿಬಿರವನ್ನು ಹಮ್ಮಿಕೊಂಡಿರೋದು. ಬೌದ್ಧಿಕ ಮತ್ತು ಭೌತಿಕ ಶಿಬಿರ ಬಹಳ ಮುಖ್ಯ ಮಕ್ಕಳ ಬೆಳವಣಿಗೆಗೆ ಮತ್ತು ಅವರ ಮುಂದಿನ ಸಾಧನೆಗೆ. ಈ ಒಂದು ಥೀಮ್ ಏನಿದೆ ತುಂಬ ಮುಖ್ಯ. ಇಂಥ ಒಂದು ಶಿಬಿರವನ್ನು SSD ಅವರು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಸಂತೋಷ ತರುವಂಥ ವಿಚಾರ. ಹಾಗೆ ಯಾಕೆ ಈ ಶಿಬಿರ ತುಂಬ ಇಂಪಾರ್ಟೆಂಟು ಮತ್ತು ಕೋರೆಗಾಂವ್ ವಿಜಯೋತ್ಸವದ ಸಲುವಾಗಿ ಯಾಕೆ ಈ ಶಿಬಿರಗಳನ್ನು ಹಮ್ಮಿಕೊಳ್ತಾರೆ ಅಂದರೆ, ಕೋರೆಗಾಂವ್ ಅನ್ನೋದು ನಮ್ಮ ಎಷ್ಟು ಭಾರತ ದೇಶದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಕೋರೆಗಾಂವ್ ಅಂದ್ರೇ ಗೊತ್ತಿಲ್ಲ ಮತ್ತು ಅದರ ವಿಜಯೋತ್ಸವ ಅಂದರೂ ಕೂಡ ಗೊತ್ತಿಲ್ಲ. ಇದು ಒಂದು ಭಾರತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಂದು ಶೌರ್ಯವನ್ನು ಮೆರೆದಂತಹ ಯುದ್ಧ. ಇದು ಕೇವಲ 500 ಮಹರ್ ಏನು ಸೈನಿಕರು ಏನಿರ್ತಾರೆ ಅವರು ಪೇಶ್ವೆಗಳ ಸುಮಾರು 28,000 ಸೈನಿಕರನ್ನು ಸದೆ ಬಡಿತಾರೆ. ಅದು 12 ಗಂಟೆಗಳಲ್ಲಿ ನಡೆದಂತಹ ಈ ಯುದ್ಧ. ಮತ್ತು ಅವರು ಈ 12 ಗಂಟೆಗಳ ಕಾಲ ಸತತವಾಗಿ ರಾತ್ರಿಯೆಲ್ಲ ಏನು ನಡ್ಕೊಂಬಂದಿರ್ತಾರೆ ಈ ಯುದ್ಧ ಭೂಮಿಗೆ. ಮತ್ತು 12 ಗಂಟೆಗಳ ಕಾಲ ಸತತವಾಗಿ ಈ ಯುದ್ಧವನ್ನು ಮಾಡ್ತಾರೆ ಅಂದರೆ ಆ ಒಂದು ಮಹರ್ ಸೈನಿಕರಲ್ಲಿ ಎಷ್ಟು ನೋವಿರಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಏಕೆಂದರೆ 500 ಜನ 28,000 ಜನನ ಧೂಳಿಪಾಠ ಮಾಡಬೇಕಂತಂದರೆ ಅವರಲ್ಲಿ ಮನಸ್ಥೈರ್ಯ ಹೇಗಿರಬೇಕು, ಹಾಗೆ ಅವ್ರು ಎಷ್ಟು ನೋವುಗಳನ್ನು ಅನುಭವಿಸಿರಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ಕೋರೆಗಾಂವ್ ಯುದ್ಧ ಯಾರ ಪರವಾಗಿಯೂ ಇರಲಿಲ್ಲ ಮತ್ತು ವಿರೋಧವಾಗಿಯೂ ಇರಲಿಲ್ಲ. ಇದು ಒಂದು ಅವರ ಏನು ಮಹರ್ ಸೈನಿಕರ ಒಂದು ಶರಣಾಗು ಮನಸೇ 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 ಓ ಮನಸೇ ನೀ ಬುದ್ಧನಿಗೆ ಶರಣಾಗು ಮನಸೇ 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 ಧಮ್ಮಕ್ಕೆ ಶರಣಾಗು ಮನಸೇ 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 ಓ ಮನಸೇ ನೀ ಬುದ್ಧನಿಗೆ ಶರಣಾಗು ಮನಸೇ 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 ಓ ಮನಸೇ ನೀ ಬುದ್ಧನಿಗೆ ಶರಣಾಗು ಮನಸೇ 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 ಧಮ್ಮಕ್ಕೆ ಶರಣಾಗು ಟ್ರಸ್ಟ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿದಿರುವಂಥವರು ಇದ್ರ ಬಗ್ಗೆ ಮಾತಾಡ್ತಾರೆ. ನಾನು ಆ್ಯಸ್ ಎ ಫಾರೆಸ್ಟ್ ಆಫೀಸರ್ ಅರಣ್ಯ ಮತ್ತು ಪರಿಸರ ಮೇಲೆ ಮಾತ್ರ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಅರಣ್ಯ ಪರಿಸರ ಅಂತ ಹೇಳಿದ್ರೆ ಎಲ್ಲರಿಗೂ ಬೇಕಾಗಿರುವಂಥದ್ದು. ಯಾವುದೇ ಜಾತಿ ಮತ ಭೇದ ಇದ್ದಿರುವಂಥದ್ದು ಯಾವುದಾದ್ರೂ ಒಂದು ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಯಾವುದು ಅಂತ ಹೇಳೋದು ಬುದ್ಧಿ ಮಾತ್ರ ಹೇಳ್ಬೋದು. ಯಾಕೆಂದರೆ ಯಾವುದೇ ಜಾತಿ ಮತ ಇಂಥದೇ ಮರ ಇಂಥದೇ ಗಿಡ ಇಂಥದೇ ಪ್ರಾಣಿ ಅಂತ ಅದು ಯಾವುದನ್ನು ನೋಡಲ್ಲ. ಎಲ್ಲರಿಗೂ ಬೇಕಾಗಿರುವಂಥದ್ದು ಏನಂದರೆ ಪರಿಸರ. ನಿಮಗೆಲ್ಲ ತಿಳಿದಿರ್ಬೋದು ಅರಣ್ಯ ಅಂದರೆ ಭೂಮಿಯ ಶ್ವಾಸಕೋಶ. ಯಾಕೆಂದರೆ ನಾವು ಏನೇನು ಮಾಲಿನ್ಯ ಮಾಡಿರ್ತೀವೋ ಅದನ್ನೆಲ್ಲ ಫಿಲ್ಟರ್ ಮಾಡುವಂಥದ್ದು. ನಾವು ಎಷ್ಟೇ ಡೆವಲಪ್ಮೆಂಟು ಟೆಕ್ನಾಲಜಿ ಪ್ರಗತಿ ಅಂತ ಹೇಳಿದ್ರು ಕೊನೆಗೆ
ಸಮಾರಂಭದಲ್ಲಿ ವೇದಿಕೆ ಮೇಲೆ ಹಾಜರಿರುವ ಸಮಾಜದ ಹಿರಿಯ ಮುಖಂಡರು, ವಾಗ್ಮಿಗಳು, ಮಾರ್ಗದರ್ಶಕರು ಆದಂಥ ಬಿ ಗೋಪಾಲಣ್ಣವರೇ, ನನ್ನ ಹಿರಿಯ ಅಧಿಕಾರಿಗಳು, ಸಹೋದರರು ಆದಂಥ ನಾರಾಯಣ್ ಸರ್ ಅವರೇ, ಈಗ ತಾನೇ ಅರಣ್ಯದ ಮಹತ್ತರವನ್ನು ನಮ್ಗೆ ಹೇಳಿಕೊಟ್ಟು ಪರಿಸರದ ಸಮಾನತೆ ಮತ್ತು ಮಾನವತೆಯ ಸಮಾನತೆಯ ಬಗ್ಗೆ ಹೇಳಿದಂಥ DCF ರಮೇಶ್ ಸರ್ ಅವರೇ, ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಿ ಮಕ್ಕಳು ಹೇಗೆ ಮುಂದೆ ಬರಬೇಕು, ಕಷ್ಟಪಟ್ಟರೆ ಅದರ ಪ್ರತಿಫಲ ಹೇಗೆ ಸಿಗುತ್ತೆ ಅಂತ ಹೇಳಿಕೊಟ್ಟಂಥ ಆಯುಷ್ಮಾನ್ ಪ್ರಭು ಅವರೇ ಮತ್ತು ಮಹಾರಾಷ್ಟ್ರದಿಂದ ಬಂದಿರುವಂಥ ಸಮತಾ ಸೈನಿಕ ದಳದ ಸುನಿಲ್ ಸಾರಿಪುತ್ ಅವರೇ, ನನ್ನ ಸ್ನೇಹಿತರಾದ ನಾಗರಾಜ್ ಮೌರ್ಯ ಅವರೇ, ಇಲ್ಲಿ ನೆರೆದಿರುವಂಥ ಅನೇಕ ಗಣ್ಯರೇ ಮತ್ತು ಕಾರ್ಯಕ್ರಮ ಆಯೋಜಿಸಿರುವಂಥ ವಜ್ರಪ್ಪ ಮತ್ತು ಅವರ ಮಡದಿಯಾದ ಮೀನಾಕ್ಷಿ ವಜ್ರಪ್ಪ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಬಂಧುಗಳೇ, ಸ್ನೇಹಿತರೇ, ಪುಟ್ಟ ಮಕ್ಕಳೇ, ಮೊದಲನೇದಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ ಬೋಧಿಸತ್ವ ಟ್ರಸ್ಟ್ನ ವತಿಯಿಂದ ಡಾಕ್ಟರ್ ಮೀನಾಕ್ಷಿ ಅವರು ಹೇಳ್ಕೊಂಡ್ರು. ಆಗ ಹೇಳಿದ್ರು, ನೀವು ಬಂದು ಇಲ್ಲಿ ವ್ಯಸನ ಮುಕ್ತ ಭಾರತದ ಬಗ್ಗೆ ಒಂದಷ್ಟು ಮಾತು ಹೇಳ. ಭಗವಾನ್ ತಥಾಗತ ಬುದ್ಧರನ್ನು ನೆನೆಸ್ಕೊಳ್ತಾ, ಭಗವಾನ್ ಬುದ್ಧರನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥ ಸಾಮ್ರಾಟ್ ಅಶೋಕರ್ ಅವರನ್ನ ನೆನೆಸ್ಕೊಳ್ತಾ ಮತ್ತು ಸಾಮಾಜಿಕ ನ್ಯಾಯಕ್ಕೆ ತನ್ನ 65 ವರ್ಷಗಳ ಆಯಸ್ಸನ್ನು ಧಾರೆ ಎರೆದಂಥ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಈ ಶುಭ ಸಂಜೆಯ ಶುಭಾಶಯಗಳನ್ನ ಕೋರ್ತಾ, ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿಸೋದು ಎರಡೇ ವಿಚಾರಗಳಿಗೆ. ಒಂದು, ಅವರ ಜ್ಞಾನ, ಅಪಾರವಾದಂಥ ಜ್ಞಾನ ಮತ್ತು ಅವರ ಚಾರಿತ್ರ್ಯ. ಈ ಎರಡರಿಂದ ಬಾಬಾ ಸಾಹೇಬರು ಪ್ರತಿನಿತ್ಯ ಗೌರವಕ್ಕೆ ಭಾಜನರಾಗ್ತಿದ್ದಾರೆ. ಇವತ್ತೇನು ನಾವು 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಈ ಮಾರ್ಷಲ್ ರೇಸ್ ಅನ್ನೋದು ನಿಜವಾಗ್ಲೂ ಯಾರಿಗಾದರೂ ದಕ್ಕಲೇಬೇಕಾಗಿದ್ದರೆ ಅದು ಈ ತಳ ಸಮುದಾಯಗಳಲ್ಲಿ ಮಹರ್ ಕಮ್ಯುನಿಟಿಗೆ ಸಲ್ಲಬೇಕು ಅಂತ ನಿಜವಾಗ್ಲೂ ಭೀಮಾ ಕೋರೆಗಾಂವ್ನ ನಮಗೆ ತಿಳಿಸ್ಕೊಟ್ಟ ಮೇಲೆ ಬಾಬಾ ಸಾಹೇಬರು ನಮಗೆ ಹೇಳಲಿಕ್ಕೆ ಬಯಸ್ತಾರೆ. ಯಾಕಂದರೆ ಈ ಜಾತಿ ವ್ಯವಸ್ಥೆಯಲ್ಲಿ ನಲಗಿದ್ದ ಅಂತಹ ಭಾರತವನ್ನು ಮತ್ತು ಭಾರತದಲ್ಲಿನ ಈ ಜಾತಿ ವ್ಯವಸ್ಥೆಯನ್ನು ಕಟುವಾಗಿ ಟೀಕಿಸಿ ಅದರಿಂದ ಹೊರಬರಲು ದಾರಿ ನುಡುತ್ತಾ ಇರುವಾಗ ಅವ್ರಿಗೆ ಸಿಕ್ಕಂತಹ ಒಂದು ಇತಿಹಾಸದಲ್ಲಿ ಒದಗಿ ಹೋಗಿದ್ದಂತಹ ಒಂದು ಘಟನೆ ಭೀಮಾ ಕೋರೆಗಾಂವ್ ಕದನ. ಅದು 1818ರಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. ಅದರ ಪ್ರೇರಣೆಯಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1926 ನವೆಂಬರ್ 25ರಂದು ಸಮತಾ ಸೈನಿಕ ದಳವನ್ನು ಸ್ಥಾಪನೆ ಮಾಡ್ತಾರೆ. ಈ ಸಮತಾ ಸೈನಿಕ ದಳದ ಮೂಲ ಧ್ಯೇಯ ತಳ ಸಮುದಾಯಗಳಲ್ಲಿನ ಯುವಕರು, ಯುವತಿಯರು ಮತ್ತು ಎಲ್ಲರೂ ಸಹ ಚಾರಿತ್ರ್ಯವನ್ನು ಚೆನ್ನಾಗಿಟ್ಕೋಬೇಕು ಮತ್ತು ಅಪಾರವಾದಂಥ ಜ್ಞಾನವನ್ನು ಪಡೆಯಬೇಕು ಅನ್ನೋದು ತುಂಬ ದೊಡ್ಡ ಆಶಯ ಆಗಿದೆ. ಹಾಗಾಗಿನೇ ಈಗ ವೇದಿಕೆಯಲ್ಲಿ ಮಾತಾಡೋಂಥವ್ರೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು, ಈ ದೇಶದ ಅಥವಾ ಈ ಪ್ರಪಂಚನ ರೂಲ್ ಮಾಡೋದು ಜ್ಞಾನ ಮತ್ತು ಈ ಪ್ರಕೃತಿಗೆ ಹತ್ತಿರವಾಗಿ ಬದುಕುವಂಥದ್ದು ಈ ಬುದ್ಧರ ತತ್ವ. ಸೊ ಅದಕ್ಕೆ ಪೂರಕವಾಗಿ ಬಾಬಾ ಸಾಹೇಬರು ಸಮತಾ ಅನ್ನೋ ಹೆಸರನ್ನೇ ಇಟ್ಟು ನಾವೆಲ್ಲರೂ ಸಮಾನರು, ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಹೋರಾಟ ಮಾಡಿದಂಥ ಆ ಕಾಲಘಟ್ಟದಲ್ಲಿ ಅವರು ಸಮತಾ ಅನ್ನೋ ಹೆಸರನ್ನೇ ಇಟ್ಟು ಈ ದಳವನ್ನು ಕಟ್ಟಿದ್ದಾರೆ. ಇದರ ಮೂಲ ಧ್ಯೇಯ ಈ ದೇಶನ ರಕ್ಷಣೆ ಮಾಡ್ಕೊಳ್ಳೋಂಥದ್ದು,
ಮತ್ತು ಚಾರಿತ್ರ್ಯನ ಉಳಿಸ್ಕೊಳ್ಳೋಂಥದ್ದು, ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಂಥದ್ದು, ಅಂದರೆ ಉತ್ತಮ ಚಾರಿತ್ರ್ಯದಿಂದ ಜೀವನ ಮಾಡೋಂಥದ್ದು ಆಗಿದೆ. ಸೊ 1926ರಲ್ಲಿ ಸ್ಥಾಪನೆ ಆದಂಥ ಈ ಸಂಘಟನೆ ಬಾಬಾ ಸಾಹೇಬರ ಬೆನ್ನೆಲುಬಾಗಿ ಕೆಲಸ ಮಾಡಿದೆ. ಅವರ 1956 ಡಿಸೆಂಬರ್ 6ರವರೆಗೂ ಪ್ರತಿ ಹಂತದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಅವರನ್ನು ಬೆಂಗಾವಲಾಗಿ ಕಾಪಾಡಿಕೊಂಡು ಅವರ ರಕ್ಷಣೆಗೆ ನಿಂತು ಅವರ ಎಲ್ಲ ಕಾರ್ಯಗಳಿಗೆ ಸಹಕಾರ ಕೊಟ್ಟು ಅವರ ಹೋರಾಟಗಳನ್ನ ಮುನ್ನಡೆಸ್ಕೊಂಡು ಬಂದಿದೆ. ಅವರ ಪ್ರತಿಯೊಂದು ಕನಸು ತುಂಬ ದೂರದೃಷ್ಟಿಕೋನದಿಂದ ಹೊಂದಿರೋದಕ್ಕೆ ಉದಾಹರಣೆ ಆಗಿದೆ. ಯಾಕಂದರೆ 1926ರವರೆಗೂ ಅವರು ಮಾಡಿದಂಥ ಹೋರಾಟ ಒಂದು ರೀತಿಯಾಗಿತ್ತು. 1926ರ ನಂತರ ಅವರು ಮಾಡಿದಂಥ ಹೋರಾಟ 1927 ಮಾರ್ಚ್ 20ರಂದು ಮಾಡ್ನ ನೀರು ಮುಟ್ಟುವಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಕೋರೆಗಾಂವ್ ಯುದ್ಧ ಪ್ರಪಂಚದಲ್ಲೇ ಬಹಳ ಪ್ರಖ್ಯಾತಿ ಪಡೆದಂಥ ಯುದ್ಧ. ನಾವು ಇತಿಹಾಸದಲ್ಲಿ ಅನೇಕ ಯುದ್ಧಗಳನ್ನು ಗಮನಿಸಿದ್ದೀವಿ. ಅನೇಕ ಯುದ್ಧಗಳನ್ನು ಗಮನಿಸಿದ್ದೀವಿ. ಅದರಲ್ಲಿ ಮೊಹಮ್ಮದ್ ಬಿನ್ ಪೈಗಂಬರ್ ಸಾಹೇಬರು 118 ಜನಗಳ ಸೈನ್ಯವನ್ನು ಇಟ್ಕೊಂಡು ಒಂದು ಯುದ್ಧವನ್ನು ಗೆಲ್ತಾರೆ. ಆದರೆ ಅದು ಒಂದೇ ದಿನದಲ್ಲಿ ಅಲ್ಲ. ವಿಯೆಟ್ನಾಂನಲ್ಲಿ ಅಮೇರಿಕಾ ದೇಶ ಆಕ್ರಮಣ ಮಾಡಿದಾಗ ವಿಯೆಟ್ನಾಂ ದೇಶದಲ್ಲಿ ಒಂದೇ ಒಂದು ಕಬ್ಬಿಣ ಇಲ್ಲ. ವಿಯೆಟ್ನಾಂ ದೇಶದಲ್ಲಿ ಏನಿದೆ ಅಂದರೆ ಭತ್ತ, ಬಿದಿರು ಎರಡೇ. ಅಲ್ಲಿ ಒಂದು ಸಭೆ ನಡೀತದೆ. ಜಿಯಾನ್ ಜಿಯಾಫ್ ಅನ್ನೋ ಒಬ್ಬರ ನೇತೃತ್ವದಲ್ಲಿ ಎಲ್ಲರಿಗೂ ಒಂದು ಸಂದೇಶನ ಕೊಡ್ತಾರೆ. ಒಂದು ಮನೆಯಲ್ಲಿ 2 ಹುಡುಗರಿದ್ರೆ ಒಬ್ಬನನ್ನು ಸೈನಿಕ ಕೊಡಬೇಕು, ಇನ್ನೊಬ್ಬ ಅರ್ಧ ದಿನ ವ್ಯವಸಾಯ ಮಾಡಬೇಕು, ಇನ್ನು ಅರ್ಧ ದಿನ ಸೈನ್ಯಕ್ಕೆ ಸಹಾಯ ಮಾಡಬೇಕು. ಅದೇ ರೀತಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಕೂಡ ಯುದ್ಧದಲ್ಲಿ ಭಾಗಿಯಾಗಬೇಕು. ಅಂದರೆ ಜಾಸೂಸಿ ಕೆಲಸ ಮಾಡಬೇಕು, ಗುಪ್ತದಳದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕಡೆಗೆ ಮದ್ದು ಗುಂಡು ಇಲ್ಲದೆ, ಬಂದೂಕು ಫಿರಂಗಿ ಇಲ್ಲದೆ ಅಮೇರಿಕಾ ದೇಶ ಅನೇಕ ಮಿಸೈಲ್ಗಳನ್ನು 80,000 ಸೈನಿಕರನ್ನು ತಗೊಂಡೋಗಿ ನಿಲ್ಲಿಸಿದ್ದು. ಹಿಂದೆ ಅಮೇರಿಕಾ ದೇಶ ವಿಯೆಟ್ನಾಮನ್ನು ಬಿಟ್ಟು ಓಡೋಗ್ತದೆ. ಇಂಥ ಯುದ್ಧವನ್ನು ನಾವು ನೋಡಿದ್ವಿ. ಆದರೆ ಇದು ವರ್ಷಾನುಗಟ್ಟಲೆ ನಡೆದಿದೆ. ಇನ್ನು ಅರೇಬಿಯಾ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಯುದ್ಧ ನಡೀತದೆ. ಅಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿ ಆ ಮುಸ್ಲಿಮರ ಪರವಾಗಿ, ಅರೇಬಿಯ ದೇಶ ಇರಾನ್ ಪರವಾಗಿ, ಅರೇಬಿಯ ದೇಶದ ಪರವಾಗಿ ಮಾಡ್ತಾರೆ. ಕಡೆಗೆ ಅವರು ಇನ್ನೊಂದು ಮಧ್ಯ ಪ್ರಾಚ್ಯದಲ್ಲಿ ಒಬ್ಬ ಉಮರ್ ಮುಖರ್ ಅಂತೇಳಿ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಪ್ರಾರಂಭ ಮಾಡಿಸ್ತಾನೆ. ಇವತ್ತು ನಾವು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಏನು 208ನೇ ಕೋರೆಗಾಂವ್ ವಿಜಯೋತ್ಸವ ಕೊಂಡಿದ್ದೀವಿ. ಇದರ ಸಲುವಾಗಿ SSD ಏನು ಸಮತಾ ಸೈನಿಕ ದಳ ಇವರ ವತಿಯಿಂದ ಮಕ್ಕಳಿಗೆ ಬೌದ್ಧಿಕ ಶಿಬಿರಗಳು ಕೂಡ ನಡೀತಾ ಇದೆ. 4 ದಿನಗಳಿಂದ ನಡೀತಾ ಇದೆ. ಇದನ್ನು ಬೋಧಿಸತ್ವ ಟ್ರಸ್ಟು ಆಯೋಜನೆ ಮಾಡಿದೆ. ಬೋಧಿಸತ್ವ ಟ್ರಸ್ಟು ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದೆ.
ಇದು ನಮಗೆ ಇವತ್ತು SSD ಏನು ಸಮತಾ ಸೈನಿಕ ದಳದ ವತಿಯಿಂದ ಮಕ್ಕಳಿಗೆ ಸುಮಾರು 100ರಿಂದ 150 ಮಕ್ಕಳಿಗೆ ಈ ಶಿಬಿರವನ್ನು ಹಮ್ಮಿಕೊಂಡಿರೋದು. ಬೌದ್ಧಿಕ ಮತ್ತು ಭೌತಿಕ ಶಿಬಿರ ಬಹಳ ಮುಖ್ಯ ಮಕ್ಕಳ ಬೆಳವಣಿಗೆಗೆ ಮತ್ತು ಅವರ ಮುಂದಿನ ಸಾಧನೆಗೆ. ಈ ಒಂದು ಥೀಮ್ ಏನಿದೆ ತುಂಬ ಮುಖ್ಯ. ಇಂಥ ಒಂದು ಶಿಬಿರವನ್ನು SSD ಅವರು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಸಂತೋಷ ತರುವಂಥ ವಿಚಾರ. ಹಾಗೆ ಯಾಕೆ ಈ ಶಿಬಿರ ತುಂಬ ಇಂಪಾರ್ಟೆಂಟು ಮತ್ತು ಕೋರೆಗಾಂವ್ ವಿಜಯೋತ್ಸವದ ಸಲುವಾಗಿ ಯಾಕೆ ಈ ಶಿಬಿರಗಳನ್ನು ಹಮ್ಮಿಕೊಳ್ತಾರೆ ಅಂದರೆ, ಕೋರೆಗಾಂವ್ ಅನ್ನೋದು ನಮ್ಮ ಎಷ್ಟು ಭಾರತ ದೇಶದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಕೋರೆಗಾಂವ್ ಅಂದ್ರೇ ಗೊತ್ತಿಲ್ಲ ಮತ್ತು ಅದರ ವಿಜಯೋತ್ಸವ ಅಂದರೂ ಕೂಡ ಗೊತ್ತಿಲ್ಲ. ಇದು ಒಂದು ಭಾರತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಂದು ಶೌರ್ಯವನ್ನು ಮೆರೆದಂತಹ ಯುದ್ಧ. ಇದು ಕೇವಲ 500 ಮಹರ್ ಏನು ಸೈನಿಕರು ಏನಿರ್ತಾರೆ ಅವರು ಪೇಶ್ವೆಗಳ ಸುಮಾರು 28,000 ಸೈನಿಕರನ್ನು ಸದೆ ಬಡಿತಾರೆ. ಅದು 12 ಗಂಟೆಗಳಲ್ಲಿ ನಡೆದಂತಹ ಈ ಯುದ್ಧ. ಮತ್ತು ಅವರು ಈ 12 ಗಂಟೆಗಳ ಕಾಲ ಸತತವಾಗಿ ರಾತ್ರಿಯೆಲ್ಲ ಏನು ನಡ್ಕೊಂಬಂದಿರ್ತಾರೆ ಈ ಯುದ್ಧ ಭೂಮಿಗೆ. ಮತ್ತು 12 ಗಂಟೆಗಳ ಕಾಲ ಸತತವಾಗಿ ಈ ಯುದ್ಧವನ್ನು ಮಾಡ್ತಾರೆ ಅಂದರೆ ಆ ಒಂದು ಮಹರ್ ಸೈನಿಕರಲ್ಲಿ ಎಷ್ಟು ನೋವಿರಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ 500 ಜನ 28,000 ಜನನ ಧೂಳಿಪಾಠ ಮಾಡಬೇಕಂತಂದರೆ ಅವರಲ್ಲಿ ಮನಸ್ಥೈರ್ಯ ಹೇಗಿರಬೇಕು, ಹಾಗೆ ಅವರು ಎಷ್ಟು ನೋವುಗಳನ್ನು ಅನುಭವಿಸಿರಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ಕೋರೆಗಾಂವ್ ಯುದ್ಧ ಯಾರ ಪರವಾಗಿಯೂ ಇರಲಿಲ್ಲ ಮತ್ತು ವಿರೋಧವಾಗಿಯೂ ಇರಲಿಲ್ಲ. ಇದು ಒಂದು ಅವರ ಏನು ಮಹರ್ ಸೈನಿಕರ ಒಂದು ಸ್ವಾಭಿಮಾನದ ಸಂಕೇತ ಕೂಡ ಆಗಿತ್ತು. ನಮ್ಮ ದೇಶದಲ್ಲಿ ಹಲವಾರು ರೀತಿಯಾದಂಥ ಯುದ್ಧಗಳಾಗಿದೆ. ಹೆಣ್ಣಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ, ಏನು ಭೂಮಿಗಾಗಿ ನಡೆದಿದೆ. ಆದರೆ ಇದು ಏನು ಪ್ರಪಂಚದಲ್ಲೇ ಇದೆ ಮೊದಲನೇ ಯುದ್ಧ. ಸ್ವಾಭಿಮಾನಕ್ಕಾಗಿ, ತನ್ನ ಸಂಸ್ಕೃತಿಗಾಗಿ ನಡೆದಂಥ ಈ ಯುದ್ಧ ಬಹಳ ಮುಖ್ಯ ಆಗುತ್ತೆ. ಆದರೆ ದುರದೃಷ್ಟ ಏನಪ್ಪ ಅಂತಂದರೆ, ನಮ್ಮ ಭಾರತದ ಯಾವ ಲೇಖಕರು ಕೂಡ ಈ ಒಂದು ಪರಾಕ್ರಮವಾದಂಥ ಯುದ್ಧ, ವೀರ ಶೌರ್ಯವನ್ನು ತೋರಿಸುವಂಥ ಯುದ್ಧವನ್ನು ಯಾವುದೇ ಒಂದು ಲೇಖಕರು ಕೂಡ ಅವರು ದಾಖಲಿಸ್ತಿಲ್ಲ. ಇದು ನಮ್ಮ ದೇಶದ ದುರಾದ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಯುದ್ಧ ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ. ಹಾಗೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಹೇಳ್ತಿದ್ವಿ 1857 ಭಾರತದ ಸ್ವತಂತ್ರ ಸಂಗ್ರಾಮ ಆಯಿತು ಅಂತೇಳಿ. ಬಟ್ ಇದು ಏನು ಕೋರೆಗಾಂವ್ ಯುದ್ಧ 1818ರಲ್ಲೇ ಸ್ಟಾರ್ಟ್ ಆಯಿತು. ಆದರೆ ಇದನ್ನು ಯಾರೂ ಕೂಡ ದಾಖಲೆ ಮಾಡಲಿಲ್ಲ. ಆದರೆ ಬ್ರಿಟಿಷರೇ ಬರಬೇಕಾಗಿತ್ತು ಈ ಒಂದು ಯುದ್ಧವನ್ನು ದಾಖಲೆ ಮಾಡೋಕ್ಕೆ. ಹಿಸ್ಟ್ರಿ ಆಫ್ ಮರಾಠ ಪೀಪಲ್ ಅಂತ ಹೇಳಿ ಅವರ ಒಂದು ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ. ಇದು ಬಾಬಾ ಸಾಹೇಬ್ರ ಕೈಗೆ ಸಿಕ್ಕಿ ಈ ಒಂದು ಏನು ಕೋರೆಗಾಂವದ ಇತಿಹಾಸವನ್ನು ಅವರು ಚೆನ್ನಾಗಿ ಓದಿಕೊಂಡು ಮತ್ತು ಇದರ ಒಂದು ಪ್ರಾಮುಖ್ಯತೆಯನ್ನು ತಿಳಿದು ಅದು ಸ್ವಾಭಿಮಾನದ ಸಂಕೇತ, ಪ್ರತಿ ನನ್ನ ಜನಗಳಲ್ಲೂ ಕೂಡ ಸ್ವಾಭಿಮಾನ ಇವರ ಥರನೇ ಮೂಡಬೇಕು ಅಂತ ಹೇಳಿ ಅವರು ಪ್ರತಿ ವರ್ಷ ಕೂಡ ಎಲ್ಲೇ ಇರಲಿ, ದೇಶದ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಜನವರಿ 1ಗೆ ಆ ಕೋರೆಗಾಂವ್ ಏನು ನಮ್ಮ ನಾಗಪುರದಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದು ಭೇಟಿ ಆಗ್ತಾರೆ. ಕೋರೆಗಾಂವಲ್ಲಿ, ಮಹಾರಾಷ್ಟ್ರದ ಕೋರೆಗಾಂವಲ್ಲಿ ಬಂದು ಅವರು ಆ ಒಂದು ಸ್ಥಳವನ್ನು ಭೇಟಿ ಮಾಡಿ ಅವರು ಮತ್ತು ಹಿಂದಿರುಗ್ತಾರೆ ಅವರ ಕೆಲಸಗಳಿಗೆ. ಇದು ಪ್ರತಿಯೊಬ್ಬರು ಭಾರತೀಯರು ಕೂಡ ಇದು ಸ್ವಾಭಿಮಾನ ಸಂಕೇತವಾಗಿರುವಂತಹ ಈ ಯುದ್ಧವನ್ನು ಪ್ರತಿಯೊಬ್ಬರು ತನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮತ್ತು ಸ್ವಾಭಿಮಾನವನ್ನು ಪ್ರತಿಯೊಬ್ಬರಿಗೂ ಕೂಡ ಏನು ಬಿತ್ತನೆ ಮಾಡಬೇಕು ಈ ಯುದ್ಧದ ಮುಖಾಂತರ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಪ್ರತಿ ವರ್ಷದಂತೆ ಜನವರಿ 1ನೇ ತಾರೀಕು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಆಚರಣೆಯನ್ನು ಈ ವರ್ಷ ಚಂದಾಪುರದ ಸೂರ್ಯ ಸಿಟಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ JB ಐಕ್ಯತೆ ವೇದಿಕೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಗೂ ಈ ಪ್ರತಿ ವರ್ಷದಂತೆ ಸಮತಾ ಸೈನಿಕ ದಳ 5 ದಿನದ ತರಬೇತಿಯನ್ನು ಶಿಬಿರಾರ್ಥಿಗಳಿಗೆ ಕೊಟ್ಟು ಸೈನಿಕ ತರಬೇತಿ ಮತ್ತು ಬೌದ್ಧಿಕ ಶಿಬಿರವನ್ನು ಆಯೋಜನೆ ಮಾಡಿ ಅದರ ಮುಖಾಂತರ ಜನವರಿ 1ನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಸೂರ್ಯ ಸಿಟಿಯ ಬಯಲುರಂಗ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಗುರುವಾರ ಅಂದರೆ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚಂದಾಪುರ ಸರ್ಕಲ್ನಿಂದ ಪಥಸಂಚಲನ ಹೊರಟು ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘ ಒಕ್ಕೂಟದಿಂದ ಸೂರ್ಯ ಸಿಟಿ ಬಯಲುರಂಗ ಮಂದಿರದವರೆಗೆ ಪಥಸಂಚಲನ ಹೋಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನಾಡಿನ ಎಲ್ಲ ಜನರಲ್ಲಿ ವಿನಂತಿಸಿಕೊಳ್ಳೋದು, ಭಾರತ ದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದ, ಅಧಿಕಾರದಿಂದ ವಂಚಿತರಾಗಿದ್ದ ಜನಗಳಿಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಶಿಕ್ಷಣದ ಹಕ್ಕು ಮತ್ತು ಸ್ವಾಭಿಮಾನದ ಹಕ್ಕನ್ನು ಕೊಟ್ಟಂಥ
ಭೀಮಾ ಕೋರೆಗಾಂವ್ ಯೋಧರ ನೆನಪಿಗಾಗಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ಅವರಿಗೆ ನಮನ ಗೌರವಗಳನ್ನ ಸಲ್ಲಿಸೋದ್ರ ಮುಖಾಂತರ ನಾವು ಕೃತಜ್ಞತೆ ಮೆರಿಬೇಕಂತ ನಾನು ಎಲ್ಲರನ್ನ ಆತ್ಮೀಯವಾಗಿ ಆಹ್ವಾನ ಮಾಡ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿನಂತಿಸ್ಕೊಳ್ತೇನೆ.